ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಹಾಗೆ ಭಾರಿತು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ನಮಸ್ಕಾರ ಎಲ್ಲ ಪ್ರೀತಿಯ ಆಟೋ ಚಾಲಕರಿಗೆ ಮತ್ತು ಕ್ಯಾಬ್ನ ಚಾಲಕರಿಗೂ ಕೂಡ ಅಭಿನಂದನೆಗಳು. ನವೆಂಬರ್ ತಿಂಗಳು ಬಂತೆಂದರೆ ಸಾಕು, ಎಲ್ಲೆಲ್ಲೂ ಕೂಡ ಸಡಗರದಿಂದ ಕನ್ನಡ ರಾಜ್ಯೋತ್ಸವವನ್ನು ಆರಂಭ ಮಾಡುವಂತಹ ಆಟೋ ಚಾಲಕರು ಇಡೀ ತಿಂಗಳಾದ್ಯಂತ ಗಲ್ಲಿಗಳಲ್ಲೂ ಕೂಡ ಕನ್ನಡಾಂಬೆಯ ಮೆರವಣಿಗೆ ಮತ್ತು ಕನ್ನಡದ ಪ್ರೀತಿ ವಿಶ್ವಾಸ, ಕನ್ನಡ ಭಾಷೆಯ ಮೇಲಿರುವಂತಹ ನಿಮ್ಮೆಲ್ಲರ ಅಭಿಮಾನ. ಚಾಲಕ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಕಳೆದೊಂದು ವಾರದಿಂದ ಮಹಾರಾಷ್ಟ್ರದಲ್ಲಿ ಒಂದು ವಿಚಾರ ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಮಾಧ್ಯಮಗಳ ಮುಖಾಂತರವಾಗಿ ಆಟೋ ಮತ್ತು ಕ್ಯಾಬ್ನ ವೃತ್ತಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಚಾಲಕನಿಗೂ ಕೂಡ ಮರಾಠಿ ಭಾಷೆಯನ್ನು ಕಡ್ಡಾಯಗೊಳಿಸಿರುವಂತಹ ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ, ಅದರಲ್ಲೂ ಕರ್ನಾಟಕದಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ 2016ರಲ್ಲಿ ಕೊಟ್ಟಂತಹ ತೀರ್ಪನ್ನು ಉಲ್ಲೇಖಿಸಿದರೂ ಕೂಡ ಕರ್ನಾಟಕದಲ್ಲಿ ಕನ್ನಡಿಗನೇ ಮೊದಲು ಸಾರ್ವಭೌಮನಾಗಿ ಮೆರೆಯಬೇಕಾಗುತ್ತೆ. ಹಾಗೆ ರಾಜ್ಯ ಸರ್ಕಾರ ಇಂಥ ಒಂದು ಕಾನೂನನ್ನು ಗಟ್ಟಿಗೊಳಿಸಿ ಎಲ್ಲ ಕನ್ನಡಿಗ ಆಟೋ ಚಾಲಕರು ಮತ್ತು ಕ್ಯಾಬ್ನ ಚಾಲಕರ ಪರವಾಗಿ ನಿಂತು ಒಂದು ಒಳ್ಳೆಯ ಕಾನೂನನ್ನು ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೀವಿ. ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಬೆಂಗಳೂರು ನಗರ ITBTನಲ್ಲಿ ದೊಡ್ಡ ನಗರವಾಗಿ ಬೆಳೆದಿದ್ರೂ ಕೂಡ ಕರ್ನಾಟಕದಲ್ಲಿ ಕನ್ನಡಿಗ ಮತ್ತು ಕನ್ನಡ ಭಾಷೆ ಯಾವ ಮಟ್ಟಕ್ಕೆ ತುಳಿತಕ್ಕೊಳಗಾಗಿದೆ ಅನ್ನೋದನ್ನು ಕೂಡ ತಾವು ಸಾಮಾಜಿಕ ಜಾಲತಾಣ ಮತ್ತು ಪ್ರತಿದಿನವೂ ಕೂಡ ತಾವು ಸಾರ್ವಜನಿಕ ಬದುಕಿನಲ್ಲಿ ಇರೋದ್ರಿಂದ ಪ್ರತಿಯೊಂದು ಭಾಗದಲ್ಲೂ ಕೂಡ ತಾವು ನೋಡಿರ್ತೀರ. ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗ ಆಟೋ ಚಾಲಕನಾಗಿ ಕನ್ನಡವನ್ನು ಮಾತನಾಡುವುದೇ ಅಪರಾಧ ಅನ್ನುವ ರೀತಿಯ ಮಟ್ಟಕ್ಕೆ ಬಂದು ನಿಂತಿದೆ. ಇಲ್ಲಿ ಕನ್ನಡಿಗರೇ ಎಲ್ಲ ಭಾಷೆಯನ್ನು ಕಲಿತು ನಾವೇ ಅವರಿಗೆ ಅವರ ಭಾಷೆಯಲ್ಲಿ ಮಾತನಾಡಿ ಸೇವೆ ಕೊಡುವಂತಹ ಒಂದು ವ್ಯವಸ್ಥಿತ ಷಡ್ಯಂತ್ರ ಅಂದರೆ ಅದು ಖಾಸಗಿ ಕಂಪನಿಗಳು. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಫ್ಲೀಟ್ಗಳ ಹೆಸರಿನಲ್ಲಿ ದೊಡ್ಡ ಮಟ್ಟಕ್ಕೆ ಹೊರ ರಾಜ್ಯದ ವ್ಯಕ್ತಿಗಳನ್ನು ತೆಗೆದುಕೊಂಡು ಬಂದು ತಮ್ಮ ಕಂಪನಿಗಳಲ್ಲಿ ಕೆಲಸಕ್ಕೆ ಇಟ್ಟುಕೊಂಡು ಅದರಲ್ಲೂ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿರ್ತಕ್ಕಂತಹ ಆಟೋ ವೃತ್ತಿ ಚಾಲಕರುಗಳು ಮತ್ತು ಕ್ಯಾಬ್ನ ಚಾಲಕರುಗಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂತಹ ಕಂಪನಿಗಳು ಹಂತವಾಗಿ ಕನ್ನಡವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತಹ ಮಟ್ಟಕ್ಕೆ ಕಂಪನಿಗಳು ಬಂದು ನಿಂತಿದೆ. ಹಾಗಾಗಿ ಈ ಒಂದು ದೊಡ್ಡ ಮಟ್ಟದ ಅಭಿಯಾನ ಏನು ಕರ್ನಾಟಕದಲ್ಲಿ ಎಲ್ಲ ಆಟೋ ಮತ್ತು ಕ್ಯಾಬ್ನ ಚಾಲಕರುಗಳಿಗೆ ಕನ್ನಡ ಕಡ್ಡಾಯವಾಗಬೇಕು ಅಂತಕ್ಕಂತಹ ಒಂದು ಅಭಿಯಾನಕ್ಕೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ನಟರಾಜ್ ಶರ್ಮಾ ಸರು ಮತ್ತು ನಮ್ಮ ಒಂದು ಸಂಘಟನೆಯಿಂದಲೂ ಕೂಡ ಈ ಒಂದು ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಮತ್ತು ಆಯುಕ್ತರಿಗೆ ಇಷ್ಟರಲ್ಲೇ ಮನವಿ ಪತ್ರವನ್ನು ಕೊಡೋದ್ರ ಮುಖಾಂತರವಾಗಿ ಈ ಒಂದು ವಿಚಾರವನ್ನು ಇನ್ನೊಂದು ಮಜಲಿಗೆ ತೆಗೆದುಕೊಂಡು ಹೋಗಿ ಎಲ್ಲರಿಗೂ ಕೂಡ ನ್ಯಾಯ ಸಿಗುವ ರೀತಿಯಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಮೊದಲನೇ ಆದ್ಯತೆಯಾಗಿ ಕೆಲಸ ಸಿಗಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದೇವೆ. ತಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಹಾಗೆ ಏನು ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದಿ ಏರಿಕೆಯ ವಿರುದ್ಧವಾಗಿ ಪ್ರಬಲ ಹೋರಾಟವನ್ನು ಮಾಡಿ ಜಯವನ್ನು ಗಳಿಸಿರ್ತಕ್ಕಂತಹ ಕನ್ನಡ ಪರ ಎಲ್ಲ ಸಂಘಟನೆಗಳಲ್ಲೂ ಕೂಡ ನನ್ನದೊಂದು ಮನವಿ, ಹಂತವಾಗಿ ಈ ಉತ್ತರ ಭಾಷಿಕರು ಮತ್ತು ಹಿಂದಿ ಏರಿಕೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡೋದಕ್ಕಿಂತ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು, ಅದು ಆಟೋ ವೃತ್ತಿಯಲ್ಲಿರ್ತಕ್ಕಂತಹ ಚಾಲಕರಾಗಬಹುದು ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಆಟೋ ವೃತ್ತಿಯಲ್ಲಿರ್ತಕ್ಕಂತಹ ಸಂಘಟನೆಗಳು ಮತ್ತು ಕ್ಯಾಬ್ನ ಸಂಘಟನೆಗಳು ಇವೆಲ್ಲವೂ ಕೂಡ ಒಂದು ಉತ್ತಮವಾದ ವೇದಿಕೆಯನ್ನು ಬಳಕೆ ಮಾಡಿಕೊಂಡು ಸಮನ್ವಯ ಸಮಿತಿಯ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿಕೊಂಡು ಇಂತಹ ಏನು ಹೊರಗಡೆಯಿಂದ ಬಂದಿರತಕ್ಕಂತಹ ಚಾಲಕರುಗಳಿಗೆ ನೇರವಾಗಿ ಚಾಲಕ ವೃತ್ತಿಯಲ್ಲಿ ಅವಕಾಶಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು RTOದಲ್ಲಿರ್ತಕ್ಕಂತಹ ಕೆಲವು ಹಲಾಲ್ ಕೋರರುಗಳು ಅಂತ ಅನ್ಬೇಕು ಅವ್ರನ್ನ. ಯಾಕೆಂದರೆ ಸರ್ಕಾರ ಸಂಬಳ ಕೊಟ್ಟು ಎಲ್ಲದನ್ನೂ ಕೂಡ ಕರ್ತವ್ಯ ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಉತ್ತಮವಾದಂತಹ ಒಂದು ಸರ್ಕಾರಿ ನೌಕರಿ ಕೆಲಸ ಕೊಟ್ಟರು ಕೂಡ ಅಲ್ಲಿ ಕುಳಿತಿರ್ತಕ್ಕಂತಹ ಕೆಲವು ಹಲಾಲ್ ಕೋರರುಗಳು ಮಾಡುವಂತಹ ಕೆಲಸಕ್ಕೆ ಇವತ್ತು ಆಟೋ ಚಾಲಕರ ವೃತ್ತಿ ಸಂಪೂರ್ಣವಾಗಿ ನಲಗುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಮೊದಲನೇದಾಗಿ DL ಏನು ಹೊರಗಡೆಯಿಂದ ಬಂದಂಥವ್ರಿಗೆ ದುಪ್ಪಟ್ಟು ಹಣ, 4-5 ಪಟ್ಟು ಹಣವನ್ನು ಕಿತ್ತು ವಸೂಲಿ ಮಾಡಿ ತಮ್ಮ ಕುಟುಂಬ ತನ್ನ ಸಂಸಾರ ಮಾತ್ರ ಬದುಕಿದ್ರೆ ಸಾಕು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂತಹ ಕೆಲವು RTO ಬ್ರೋಕರ್ಗಳಿಗೂ ಕೂಡ ಎಲ್ಲ ಸಂಘಟನೆಗಳು ಕೂಡ ಒಗ್ಗಟ್ಟಾಗಿ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಕರ್ನಾಟಕದಲ್ಲಿ
ಕನ್ನಡಿಗನಿಗೆ ಮೊದಲ ಆದ್ಯತೆ ಮತ್ತು ಕನ್ನಡಿಗರೇ ಇರಬೇಕು. ಆಟೋ ವೃತ್ತಿ ಆಗಲಿ, ಕ್ಯಾಬ್ ವೃತ್ತಿ ಆಗಲಿ, ಯಾವುದೇ ವೃತ್ತಿ ಆದರೂ ಕೂಡ ಮೊದಲನೇದಾಗಿ ಕನ್ನಡಿಗನೇ ಇರಬೇಕು ಅಂತಕ್ಕಂತಹ ಒಂದು ಗಟ್ಟಿಯ ಧ್ವನಿಯಲ್ಲಿ ಹೋರಾಟವನ್ನ ಮಾಡೋಣ. ನೀವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಹಾಗಾಗಿ ನಾನು ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಆಟೋ ವೃತ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ಕೂಡ ಮನವಿಯನ್ನು ಮಾಡಿಕೊಳ್ತೇನೆ. ಇದು ಸಿಂಗಲ್ ಆಗಿ ಹೋರಾಟವನ್ನು ಮಾಡಿ ಜಯಗಳಿಸುವಂತಹ ವಿಚಾರವಲ್ಲ. ಏಕೆಂದರೆ ನಾವು ಹಲವಾರು ಭಾಗಗಳಲ್ಲಿ ಈ ವಿಚಾರವಾಗಿ ಧ್ವನಿಯನ್ನು ಎತ್ತಿದ್ರೂ ಕೂಡ ಇಲಾಖೆಗಳು ಮೌನ ವಹಿಸಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿರ್ತೀರಾ. ಹಾಗೆ ಇವತ್ತು ITBT ಅಂತಕ್ಕಂತಹ ಒಂದು ಜಾಗ ಏನು ರಾಮಮೂರ್ತಿ ನಗರದಿಂದ ಹಿಡಿದು ಎಲೆಕ್ಟ್ರಾನಿಸಿಟಿ ಭಾಗದ ತನಕಲ್ಲೂ ಇರತಕ್ಕಂತಹ ಎಲ್ಲ ಚಾಲಕರು ಕೂಡ ಹೊರಭಾಷಿಕರು ಮತ್ತು ಹೊರ ದೇಶದವರೆಗೂ ಕೂಡ ಬಂದು ನಮ್ಮ ಒಂದು ವೃತ್ತಿಯಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಮಟ್ಟಕ್ಕೆ ನಮಗೆ ಹಿನ್ನಡೆ ಆಗ್ತದೆ. ಮತ್ತು ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಈ ವೃತ್ತಿಯನ್ನ ಅಂದ್ರೆ ಆಟೋ ವೃತ್ತಿ ಆಗ್ಬೋದು, ಕ್ಯಾಬ್ನ ವೃತ್ತಿಯನ್ನ ಅವಲಂಬಿತರಾಗುವಂತಹ ಜನಗಳ ಸಂಖ್ಯೆ ಕಡಿಮೆ ಆಗಬಹುದು ಮತ್ತು ಕನ್ನಡವೂ ಕೂಡ ಸಂಪೂರ್ಣವಾಗಿ ಚಾಲಕ ವೃತ್ತಿಯಲ್ಲಿ ಮರೆಯಾಗಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನ ಎತ್ತಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ಅನಿವಾರ್ಯತೆ ಇದೆ. ಆಡಳಿತದಲ್ಲಿರುವ ರಾಜ್ಯ ಸರ್ಕಾರಗಳಿಗೆ ಶಕ್ತಿ ಪ್ರದರ್ಶನದ ಅವಶ್ಯಕತೆ ತುಂಬಾ ಇರೋದ್ರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಮತ್ತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುನ್ನಡೆದರೆ ಜಯ ಕಟ್ಟಿಟ್ಟ ಬುತ್ತಿ ಅನ್ನುವುದು ನನ್ನ ಆಶಯ. ಧನ್ಯವಾದಗಳು.